ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶ ನೀಡಲಾಗಿದೆ. ನಾಳೆ ಮಂಡ್ಯದಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಡೆಯಲಿದೆ. ಮಂಡ್ಯ ಪೊಲೀಸರಿಂದ ಎಲ್ಲ ಕಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತ CWMA ಆದೇಶವನ್ನ ನೀಡಿದೆ. ಹೀಗಾಗಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಹೇಳಿ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಮಂಡ್ಯದಲ್ಲಿ ನಾಳೆ ಸಾಲು ಸಾಲು ಪ್ರತಿಭಟನೆಗಳು ನಡೆಯಲಿದೆ. ನಾಳೆ ರೈತರು, ಕನ್ನಡ ಪರ ಸಂಘಟನೆಗಳು, ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದೆ. KRS ಡ್ಯಾಂ ಚಲೋಗೂ ಕೂಡ ಹೋರಾಟಗಾರರು ಸಿದ್ಧತೆ ನಡೆಸಿದ್ದಾರೆ. KRS, ಮಂಡ್ಯ, ಶ್ರೀರಂಗಪಟ್ಟಣ ಸುತ್ತ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ಹನಿ ನೀರನ್ನ ಕೂಡ ನಾವು ತಮಿಳುನಾಡಿಗೆ ಬಿಡೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ, ಇದನ್ನ ಮನವರಿಕೆ ಮಾಡಿಕೊಡ್ಬೇಕು. CWRC ಏನು 4 TMC ಅಷ್ಟು 15 ದಿನಗಳೊಳಗೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ವರದಿಯನ್ನ ನೀಡಿತು. ಈ ವರದಿಗೆ ಅನುಸಾರವಾಗಿ ಇವತ್ತು ನಡೆದಂತಹ CWMA ಸಭೆಯಲ್ಲಿ ನಿರ್ಧಾರ ಆಗಿರುವಂತದ್ದು. ಏನು CWRC ಆದೇಶವನ್ನ ನೀಡಿದೆ, ವರದಿ ಪ್ರಕಾರ ಏನ್ ಕೊಟ್ಟಿದೆ ಅಷ್ಟು ನೀರನ್ನ ಕರ್ನಾಟಕ ಹರಿಸಲೇಬೇಕು ತಮಿಳುನಾಡಿಗೆ ಅಂತ ಸಭೆಯಲ್ಲಿ CWMA ಹೇಳಿದೆ. ಹಾಗಾಗಿ ನಾಳೆ ಭಾರಿ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪೊಲೀಸರು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸಾಲು ಸಾಲು ಪ್ರತಿಭಟನೆಗಳನ್ನ ನಡೆಸೋದಕ್ಕೆ ಕನ್ನಡ ಪರ ಸಂಘಟನೆಗಳು, ರೈತರು, ಬಿಜೆಪಿ, JDS ಎಲ್ಲರೂ ಕೂಡ ಒಟ್ಟಾಗಿ ಕಾವೇರಿ ನೀರನ್ನ ಬಿಡೋದನ್ನ ವಿರೋಧ ಮಾಡ್ತಿದ್ದಾರೆ. ಕರ್ನಾಟಕ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕು, ತಮಿಳುನಾಡಿಗೆ ನೀರು ಬಿಡಬಾರ್ದು. ಯಾಕೆ ಅಂದ್ರೆ ಬೆಂಗಳೂರಿಗೆ, ಮೈಸೂರು ಭಾಗಕ್ಕೆ, ಮೈಸೂರಿನ ಹಳೆ ಮೈಸೂರು ಭಾಗ ಏನಿದೆ ಇಲ್ಲಿಗೆಲ್ಲ ನೀರಿನ ಹಾಹಾಕಾರ ಶುರುವಾಗೋಗುತ್ತೆ. ಕುಡಿಯೋದಕ್ಕೆ ನೀರಿಲ್ಲ ನಮ್ಗೆ ಅಂತದ್ರಲ್ಲಿ ತಮಿಳುನಾಡಿಗೆ ಕೃಷಿಗೆ ನೀರು ಬಿಡಬೇಕಾ ಅಂತ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ದೆಹಲಿಯಲ್ಲಿ 3 ದಿನಗಳಿಂದ ಸಂಪುಟ ವಿಸ್ತರಣೆ ಪಟ್ಟಿಗೆ ಒಪ್ಪಿಗೆಯನ್ನು ಪಡೆಯೋಕೆ ನಡೆದಂತಹ ಸರ್ಕಸ್ ಅಷ್ಟಿಷ್ಟಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು. ಇವತ್ತು ಸಂಜೆ ಕೊನೆಗೂ ರಾಹುಲ್ ಗಾಂಧಿ ಸಂಪುಟ ವಿಸ್ತರಣೆ ಪಟ್ಟಿಯನ್ನ ಪರಿಶೀಲಿಸಿದ್ರು. ದೆಹಲಿಯಲ್ಲಿ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಸಂಜೆ ಮೀಟಿಂಗ್ ನಡೆಯಿತು. ರಾಜ್ಯ ನಾಯಕರು ತಂದಿದ್ದಂತಹ ಪಟ್ಟಿಯನ್ನೆಲ್ಲ ಪರಿಶೀಲಿಸಿದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಂಪುಟ ವಿಸ್ತರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲು ಸೂಚನೆ ನೀಡಿದ್ದಾರೆ. ಆದರೆ ಪ್ರಮಾಣ ವಚನ ಕಾರ್ಯಕ್ರಮ ಮುಂದಿನ ವಾರ ಮಾಡಿ ಅಂತ ಹೇಳಿ ಒಂದಿಷ್ಟು ಬದಲಾವಣೆಗಳಿಗೆ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ. ವಿಸ್ತರಣೆ ಆಗಬಹುದು ಸೋಮವಾರದ ಹೊತ್ತಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ಇವತ್ತು ಪಕ್ಷದ ವರಿಷ್ಠರು ಅವರು ಫುಲ್ ಸಮಾಲೋಚನೆ ಮಾಡಿದ್ದಾರೆ. ಯಾರ್ಯಾರಿಗೆ ಕೊಡಬೇಕು ಅನ್ನೋದು, ಪ್ರಾತಿನಿಧ್ಯ ಕೊಡಬೇಕು ಅನ್ನೋದನ್ನ ವರಿಷ್ಠ ಮಂಡಳಿ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಆದೇಶ ಬರ್ತದೆ. ಮುಖ್ಯಮಂತ್ರಿಗಳು ಸೋಮವಾರ ರಾಜ್ಯಪಾಲರಿಗೆ ಹೇಳಿ ಶಪಥ ನೀಡಬಹುದು, ಶಪಥ ಕೊಡಿಸ್ತಾರೆ. ಲಿಸ್ಟ್ ಆಗಿದೆ, ಇವತ್ತು ಫೈನಲ್ ಆಗಿದೆ, ಆಗುತ್ತಾ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತಗೋತಕ್ಕ ನಾವು ಅದಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ. ನಾನು ಆಗ್ತೀನಿ ಅನ್ನೋ ವಿಶ್ವಾಸದಿಂದ ಇದ್ದೀನಿ. ನನಗನ್ಸ ಮಟ್ಟಿಗೆ ರವಿವಾರನೇ ಬಂದು ಹೇಳ್ತಾರ ಅಂತ ರವಿವಾರನ ಮಾಹಿತಿ ಕೊಡ್ತಾರೋ, ಹೈಕಮಾಂಡ್ ಯಾವಾಗ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ.